टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಶಂಕಿತ ಉಗ್ರರ ಬಂಧನಕ್ಕೂ ಮುನ್ನ ಎನ್ಐಎ ಕೆಲ ಮಾಹಿತಿಯನ್ನ ಕಲೆ ಹಾಕಿತ್ತು. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ತಾನೇ 3 ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಅದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ಕೊಂಡೇ ಇಂಥ ಶಂಕಿತ ಉಗ್ರರುಗಳಿಗೆಲ್ಲ ಸಹಾಯ ಮಾಡ್ತಾ ಇದ್ದ ಕೆಲವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಈಗ ಮಹತ್ವದ ಒಂದು ಆಧಾರ ಎನ್ಐಎಗೆ ಸಿಕ್ಕಿರೋದು ಅಂತ ಅಂದ್ರೆ ಕೆಲವು ಮಹತ್ವದ ಆಡಿಯೋ ಕ್ಲಿಪ್ಗಳನ್ನ ಎನ್ಐಎ ಇಲ್ಲಿ ಪತ್ತೆ ಹಚ್ಚಿದೆ. ಬೆಂಗಳೂರು, ಕೋಲಾರದಲ್ಲಿ 3 ಶಂಕಿತ ಉಗ್ರರಿಗೆ ಖೆಡ್ಡ ತೋಡಲಾಗಿದ್ದು, ಆಡಿಯೋದಲ್ಲಿ ನಾಜೀರ್ ಜೊತೆಗೆ ಸಂಚನ್ನ ಇವರು ಹೇಗೆ ರೂಪಿಸ್ತಾ ಇದ್ರು, ಸಂಪರ್ಕವನ್ನ ಹೇಗೆ ಸಾಧಿಸ್ತಾ ಇದ್ರು ಅನ್ನುವಂಥದ್ದು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಶಂಕಿತ ಉಗ್ರರ ರಣಬೇಟೆ ಮುಂದುವರಿತಾ ಇದೆ. ಆರೋಪಿಗಳ ಧ್ವನಿ ಸಂಗ್ರಹಿಸಿ ಅದನ್ನ FSLಗೆ ಕಳಿಸೋದಕ್ಕೆ ಕೋರಿ ಇವತ್ತು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತೆ ಎನ್ಐಎ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಈಗ ಆಲ್ರೆಡಿ ಜೈಲಿನಲ್ಲಿರುವಂಥ ನಾಜೀರ್ ಆತ ಹೊರಗಡೆ ಇರುವಂಥ ಕೆಲ ಹುಡುಗರುಗಳನ್ನ ಹೇಗೆ ಪ್ರೇರೇಪಿಸ್ತಾ ಇದ್ದ, ಅವ್ರ ಜೊತೆಗೆ ಜೈಲಲ್ಲಿ ಕೂತ್ಕೊಂಡೆ ಹೇಗೆ ಸಂಚನ್ನ ರೂಪಿಸ್ತಾ ಇದ್ದ, ಆಮೇಲೆ ಈ ಫಂಡ್ ಕಲೆಕ್ಟ್ ಮಾಡೋದು ಈ ಥರನಾದಂಥದ್ದನ್ನೆಲ್ಲವೂ ಕೂಡ ಜೈಲು ಒಳಗೆ ಕೂತ್ಕೊಂಡು ಹೇಗೆ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿದ್ದು, ಈಗ ಹೊಸದಾಗಿ ಮತ್ತೊಂದಷ್ಟು ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಇದಕ್ಕೆ ತುಲನೆ ಮಾಡುವಂಥ ನಿಟ್ಟಿನಲ್ಲಿ, ನಿರೂಪಿಸುವಂಥ ನಿಟ್ಟಿನಲ್ಲಿ FSLಗೆ ಕಳಿಸುವ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಕೋರ್ಟ್ಗೆ ಇವತ್ತು ಎನ್ಐಎ ಅರ್ಜಿಯನ್ನ ಸಲ್ಲಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ.